ನೀವೇನ್ ಹೇಳ್ತೀರಾ ಅಂದ್ರೆ ತಪ್ಪಾಗಿದೆ ತಿದ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದೀರಾ ಏನು ಅಂತ? ತಿತ್ಕೊಳ್ಳಿ ಅಂತ ಇನ್ ಮುಂದಕ್ಕೆ ಪ್ರಾಬ್ಲಮ್ ಅವ್ರಿಗೆ ಇರಬಾರ್ದು. ಹಿಂದೂ ತರ ಈಗ ಮತ್ತೆ ಮಾಡಬಾರ್ದು. ಒಳ್ಳೆ ಬುದ್ಧಿ ಇಟ್ಕೊಂಡು ಫಿಲಮ್ ಮಾಡಲಿ, ಚೆನ್ನಾಗಿರ್ಲಿ, ನಮಗೂ ಖುಷಿ ಇರುತ್ತೆ. ನೀವೇ ಅವ್ರ ಸಿನಿಮಾ ನೋಡ್ತಾ ಇರ್ತೀರಾ ಏನು? ನೋಡ್ತಾ ಇರ್ತೀವಿ, ಟಿವಿನಲ್ಲಿ ನೋಡ್ತಾ ಇರ್ತೀವಿ. ಸಿನಿಮಾ ಥಿಯೇಟ್ರಲ್ಲಿ ನೋಡೋದು ಕಡಿಮೆ ನಾವು. ಟಿವಿನಲ್ಲಿ ಯಾವುದೇ ಪಿಕ್ಚರ್ ಬಂದು ನೋಡ್ತಾ ಇರ್ತೀವಿ ನಾವು. ನಿಮ್ಗೆ ಇಷ್ಟ ಆಗ್ತಾರೆ ದರ್ಶನ್? ಇಷ್ಟ ಆಗ್ತಾರೆ. ಈಗ ಇಷ್ಟ ಆಗ್ತದೆ ಅಂತ ಹೇಳಿ ಈ ಕೇಸ್ ಆದಾಗ ನಿಮ್ಗೆ ಏನ್ ಅನ್ಸ್ತು ಸರ್ ಅಂತ ಅವಾಗ? ನಮಗೂ ಒಂಥರ ಬೇಜಾರಾಯ್ತು. ಯಾಕೆ ಈ ಥರ ಮಾಡಿದ್ರು? ಅದ್ಯಾರೋ ಅದೇ ಅವ್ರ ಹೆಸರೇನು ಹೇಳಿ, ರೇಣುಕಾ ಸ್ವಾಮಿ ಯಾಕೆ ಆ ಥರ ಮಾಡಿದ್ರು? ಅವ್ರ ಹೆಂಡತಿನೇ ಅತ್ಯಾಚಾರ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ರು. ಆ ಥರ ಮಾಡಬಾರ್ದಾಗಿತ್ತು. ಒಳ್ಳೆ ವ್ಯಕ್ತಿ ಮೇಲೆ ಪಿಕ್ಚರಲ್ಲಿ ಒಳ್ಳೆ ವ್ಯಕ್ತಿ ಥರನೇ ಇರಬೇಕು. ಡಾಕ್ಟರ್ ರಾಜ್ಕುಮಾರ್ ಯಾವ್ದಾದ್ರು ಒಂದು ಕೇಸ್ ಇದೆಯಾ ಅವ್ರದ್ದು? ಎಷ್ಟು ವರ್ಷದಿಂದ ಬೇಡರ ಕಣ್ಣಪ್ಪಾತಿಯಿಂದ ಪಿಕ್ಚರ್ ಮಾಡಿ ಸುಮಾರು ಪಿಕ್ಚರ್ ಮಾಡಿಬಿಟ್ರು. ಒಳ್ಳೆ ಬುದ್ಧಿ ಇತ್ತು ಅವ್ರಿಗೆ, ಯಾವುದೂ ತೊಂದರೆ ಇರೋಲ್ಲ. ಶಿವರಾಜ್ಕುಮಾರ್ ಅಷ್ಟೇ, ಪುನೀತ್ ರಾಜ್ಕುಮಾರ್ ಅಷ್ಟೇ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ದೇವರಾಜ್ ಮಗ ಪ್ರಜ್ವಲ್ ದೇವರಾಜ್ ಅವರು ಚೆನ್ನಾಗಿದ್ದಾರೆ. ಆ ಥರ ಅವರು ಇರಬೇಕು, ಪ್ರಾಬ್ಲಮ್ ಸಿಕ್ಕಬಾರ್ದು. ನೀವೊಬ್ಬ ಹಿರಿಯರಾಗಿ ಏನಾದ್ರು ಒಂದು ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅದೇ ಹೇಳುತ್ತೆಲ್ಲ ಅದೇನೆ, ಪ್ರಾಬ್ಲಮ್ ಇರಬಾರ್ದು. ಮುಂದೆ ಯಾವುದಕ್ಕೂ ಕಷ್ಟ ಸಿಗಕ್ಕಬಾರ್ದು. ಒಳ್ಳೆ ಬುದ್ಧಿ ಇಟ್ಕೊಂಡು ಪಿಕ್ಚರ್ ಮಾಡ್ತಾ ಹೋಗಿ ಸಂತೋಷ ಇರುತ್ತೆ. ಪರ್ಸನಲ್ ಆಗಿ ನಿಮ್ಗೆ ಖುಷಿ ಆಯ್ತು ಅವ್ರಿಗೆ? ಖುಷಿ ಆಯ್ತು. ಈಚೆಗೆ ಬಂದಿದ್ದು ಖುಷಿ ಆಯ್ತು. ಅಂದ್ರೆ ಅವರು ಜೈಲಲ್ಲಿ ಹೋಗಿದ್ರು, ಅವಾಗ ನೀವೆಲ್ಲ ನೋಡಿರ್ತೀರ, ನ್ಯೂಸ್ ಎಲ್ಲ ನೋಡಿ? ಹೌದು, ತುಂಬಾ ಬೇಜಾರಾಯ್ತು. ಅಂದ್ರೆ ಒಂದು ಸೆಲೆಬ್ರಿಟಿ, ಒಳ್ಳೆ ವ್ಯಕ್ತಿ ಆ ಥರ ಹೋಗ್ಬಿಟ್ರು. ಹೌದು, ಆತರ ಆದಾಗ ನೋಡಿದಾಗ ಒಂದು ಅಭಿಮಾನಿಗಳಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಬೇಜಾರಾಯ್ತು ನಮಗೂ. ತುಂಬಾ ಯಾಕೆ ಈ ಥರ ಮಾಡ್ಕೊಂಡು? ಒಳ್ಳೆ ವ್ಯಕ್ತಿ ಈ ಥರ ಮಾಡಬಾರ್ದಾಗಿತ್ತು ಅನ್ನಿಸ್ತು. ಅದೇ ಇಲ್ಲೇ ಆಸ್ಪತ್ರೆ ಕೂಡ ಅಡ್ಮಿಟ್ ಆಗಿದ್ರು, ಹುಷಾರಿಲ್ಲ ಅಂದ್ಬಿಟ್ಟು. ಹೌದು, ಇವಾಗ ಸಿಕ್ತು ಅಂತ ಸುಮ್ಮನೆ ಒಂದೆರಡು ದಿವಸ ಆ ಟ್ರೀಟ್ಮೆಂಟ್ ತಗೊಂಡ್ರು, ಬಂದ್ರು ಈಚೆ ಕಡೆ. ಖುಷಿ ಆಯ್ತು. ನಿಮ್ಗೆ? ಹೌದು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.